ಗುರುವಾರದ ಸಂಚಿಕೆಯಲ್ಲಿ ನೀನಾದೇನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಜನ ನನ್ನ ಚಾನಲ್ನ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಂಚಿಕೆ ಶುರುನಲ್ಲಿ ಇಲ್ಲಿ ವಿಕ್ರಮು ಅಂದರೆ ನಿನ್ನೆ ಸಂಚಿಕೆಯಲ್ಲಿ ನಾನು ರೌಡಿಸಮ್ ಬಿಡ್ತೀನಿ, ಬೇರೆಯವ್ರ ಥರ ಒಳ್ಳೆ ಮನುಷ್ಯನಾಗಿ ಬಾಳ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನಲ್ವ ವೇದಾಗೆ. ಅದಕ್ಕೆ ವೇದ ಹೇಳ್ತಾಳೆ ಇದೆಲ್ಲ ಸುಮ್ಮನೆ ಮಾತಿಗಷ್ಟೇ, ಆದರೆ ಇದೆಲ್ಲ ಮಾಡೋದು ತುಂಬ ಕಷ್ಟ ವಿಕ್ರಮ್ ಅಂತ ಹೇಳ್ತಾಳೆ. ಅವಳನ್ನ ಹತ್ರ ಕೇಳ್ಕೊಂಡು ವಿಕ್ರಮು ಈ ವಿಕ್ರಮ್ ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಕಣ ವೇದ, ಖಂಡಿತ ನನ್ನ ನಂಬು, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಿದ್ದೀನಿ, ನಾನು ಖಂಡಿತ ರೌಡಿಸಮ್ ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಉಟ್ಕೊಳ ಸುಟ್ಟರು ಹೋಗಲ್ಲ ವಿಕ್ರಮ್ ಅಂತ ವೇದ ಅಂದಿದ್ದಕ್ಕೆ ವಿಕ್ರಮು ಉಟ್ತಾನೆ ಯಾರು ರೌಡಿ ಆಗಿರಲ್ಲ ವೇದ ಅಂತ ಹೇಳ್ತಾನೆ. ಪರಿಸ್ಥಿತಿಗೆ ಕೆಲವೊಂದು ಮನುಷ್ಯನ ಬದಲಾಯಿಸುತ್ತೆ ಅಷ್ಟೇ ವೇದ, ಆದರೆ ಸರಿಯಾದ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸಿಕ್ಕಿದ್ರೆ ಎಂಥ ವ್ಯಕ್ತಿ ಕೂಡ ಬದಲಾಗ್ತಾನೆ ವೇದ, ನಾನು ಕೂಡ ಬದಲಾಗ್ತೀನಿ ಅಂತ ಹೇಳ್ತಾನೆ ವಿಕ್ರಮ್ ಇಲ್ಲಿ. ಇದೆಲ್ಲ ಮಾತಲ್ಲ ವಿಕ್ರಮ್ ಅಂತ ಕೇಳಿದ್ದಕ್ಕೆ ಬರೀ ಮಾತಲ್ಲ ಬೇತಾಳ, ಹೋಗ್ತಾ ಹೋಗ್ತಾ ನೀನೇ ನೋಡ್ತೀಯಾ ಅಂತ ಹೇಳ್ಬಿಟ್ಟು ರೂಮಿಂದ ಆಚೆ ಹೋಗ್ತಾನೆ ವಿಕ್ರಮು. ರೂಮಿಂದ ಆಚೆ ಹೋದ್ಮೇಲೆ ವೇದ ತುಂಬ ಖುಷಿ ಪಡ್ತಾಳೆ, ಯಾಕಂದರೆ ವಿಕ್ರಮ್ ನಾನು ಇನ್ಮೇಲೆ ರೌಡಿಸಮ್ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನಲ್ವ ಅದಕ್ಕೆ. ಆವಾಗ ಈ ಕಡೆ ವೀರ ರೌಡಿ ಹತ್ರ ಬರ್ತಾನೆ, ರೌಡಿಗಳ ಹತ್ರ ಏನಾಗಬೇಕಿತ್ತಣ್ಣ ಅಂತ ರೌಡಿ ಕೇಳ್ತಾರೆ. ಹುಲಿ ಥರ ಇದ್ದ ನನ್ನ ತಮ್ಮ ವೇದ ಮನೆಗೆ ಬಂದಾಗಿಂದ ಒಳ್ಳೆ ಬೆಕ್ಕಿನ ಥರ ಅವಳು ಹಿಂದೆ ಓಡಾಡ್ತಿದ್ದಾನೆ, ಅವನ ಕ್ರೌರತ್ವ ಏನು ಅಂತ ಅವಳು ಕಣ್ಣಾರೆ ನೋಡಬೇಕು, ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಾನೆ ವೀರ. ಏನಣ್ಣ ಏನಾಗಬೇಕಿತ್ತು ಅಂತ ಕೇಳಿದ್ದಕ್ಕೆ ಏನಿಲ್ಲ, ನೀವು ಹೋಗಿ ಅವನನ್ನು ಕೆಣಕಬೇಕು, ನೀವಾಗೇ ಕೆಣಕಬೇಕು, ಇದನ್ನೆಲ್ಲ ಅವನು ಬಂದು ನಿಮಗೆ ಹೊಡಿಬೇಕು, ಇದನ್ನೆಲ್ಲ ಅವಳು ವೇದ ನೋಡಬೇಕು, ಅಂದರೆ ಇನ್ನೂ ರೌಡಿಸಮ್ ಇವನು ಬಿಟ್ಟಿಲ್ವಾ ಅನ್ನೋ ಥರ ಕ್ರಿಯೇಟ್ ಮಾಡಬೇಕು ಅನ್ನೋ ಥರ ರೌಡಿಗೆ ಹೇಳ್ಕೊಡ್ತಾನೆ ವೀರ. ಅಲ್ಲಣ್ಣ ನಿಮ್ಮ ವೇದ ಬಂದಮೇಲೆ ಬದಲಾಗಿದ್ದಾನೆ ನಿನ್ನ ತಮ್ಮ ಅಂತ ಹೇಳ್ತೀರಾ, ನಾವು ಅಷ್ಟೊಂದು ಕೆಣಕ್ಸಿದ್ರು ವಿಕ್ರಮ್ ಏನಾದರೂ ಸುಮ್ಮನೆ ಇದ್ದರೆ ಏನು ಮಾಡೋದು? ಅಯ್ಯೋ ಅವನಂಗೆಲ್ಲ ಸುಮ್ಮನೆ ಇರೋ ವಿಕ್ರಮ್ ಅಲ್ಲ, ಹುಲಿ ಜಿಂಕೆ ಜೊತೆ ಇದೆ ಅಂದಿದ ತಕ್ಷಣ ಬೇಟೆಯಾಡೋದೇ ಮರ್ತುಬಿಟ್ಟಿದೆ ಅಂತ ಅಲ್ಲ ಅರ್ಥ, ಸ್ವಲ್ಪ ದಾರಿ ತಪ್ಪಿದೆ, ಅದನ್ನು ಚೇಂಜ್ ಮಾಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ ವೀರ ರೌಡಿಗಳಿಗೆ. ಆಮೇಲೆ ನೀವು ಹೊಡೆದಿದ್ದ ತಕ್ಷಣ, ನೀವು ಅವನನ್ನು ಕೆಣಕಿದ ತಕ್ಷಣ ಅವ್ನು ಸುಮ್ಮನೆ ಇರ್ತಾನೆ ಅಂತ ತಿಳ್ಕೊಬೇಡಿ, ಅವನು ಪಕ್ಕ ನಿಮಗೆ ಹೊಡಿತಾನೆ ಅಂತ ಅಂತಾನೆ ವೀರ. ಆಮೇಲೆ ಏನು ಮಾಡಬೇಕಣ್ಣ ಅದಕ್ಕೆ ಅಂತಾರೆ ರೌಡಿಗಳು. ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಸದ್ಯಕ್ಕೆ ಇದನ್ನು ತಗೊಂಡು ಹೊರಡಿ ನೀವು ಅಂತೇಳಿ ದುಡ್ಡು ಕೊಡ್ತಾನೆ ರೌಡಿಗೆ ವೀರ. ಅಲ್ಲಿಂದ ರೌಡಿಗಳು ದುಡ್ಡು ಇಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ವಿಕ್ರಮ್ ಮಲಗಿರ್ತಾನೆ ಮನೆಯಲ್ಲಿ. ಆವಾಗ ರೌಡಿಗಳು ಅಲ್ಲಿಗೆ ಬಂದು ವಿಕ್ರಮ್ ಬಾರೋ, ಹುಲಿ ಥರ ಹೊರಗೆ ಓಡಾಡ್ತಿದ್ದವನು ಇಲ್ಲಿ ಥರ ಮನೆ ಒಳಗಿದೆಯಾ ಬಾರೋ ಅಂತ ರೇಗಿಸ್ತಾರೆ. ವೇದಂಗೆ ಕೊಟ್ಟಿರೋ ಪ್ರಾಮಿಸ್ ನೆನಪಿಗೆ ಬಂದು ಇವ್ರದ್ದೇನು ಅಂತ ಸುಮ್ಮ ಮಲಗಿರ್ತಾನೆ. ಆದರೂ ಏನೇನೋ ಅಂತಾರೆ ಅಂತ ಹೇಳ್ಬಿಟ್ಟು ರೂಮಿಂದ ಹೊರಗೆ ಬಂದು ಏನರು ನಿಮ್ಮದು, ನನಗೆ ನಿಮ್ಮ ಹತ್ರ ಜಗಳ ಆಡೋಕ್ಕೆ ಮನಸ್ಸಿಲ್ಲ, ಮೂಡು ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತೇಳಂತಾನೆ. ಏನೋ ಆಗಿದೆ ನಿನಗೆ, ಹುಲಿ ಥರ ನಿನ್ನ ಹೆಸರು ಕೇಳಿದ್ರೆ ನಡುಗ್ತಿದ್ರು, ಈಗ ಅವಳು ಯಾರೋ ಹುಡುಗಿ ಬಂದಮೇಲೆ ಒಳ್ಳೆ ಬೆಕ್ಕಿನ ಮರಿ ಥರ ಒಳಗೆ ಇರೋದು ಕಲ್ತಿದ್ಯಾ, ನಿನ್ನನ್ನೇ ಬಳಗ್ತಿದ್ದಾಳೆ ಅಂದರೆ ನೀನು ಹೇಳ್ತೀಯ ಅದು ಇನ್ನೇಂತ ಚೆನ್ನಾಗಿರಬೇಡ ಅಂತೆಲ್ಲ ರೇಗಿಸ್ಬಿಡ್ತಾರೆ. ಇನ್ನೊಬ್ಬ ರೌಡಿ ಏನು ಮಾಡಿಬಿಡ್ತಾನೆ, ಅಣ್ಣ ವಿಕ್ರಮ್ ಅವ್ರ ಹೆಂಡತಿ ಸೂಪರ್ ಫಿಗರ್ ಅಣ್ಣ ಅಂತೇಳಂತಾನೆ. ಸಿಟ್ಟು ಬಂದ್ಬಿಡುತ್ತೆ ಅವಾಗ ವಿಕ್ರಮ್ಗೆ. ಇಷ್ಟೆಲ್ಲ ಹೇಳ್ದಾಗಲೂ ಅವ್ನು ಸುಮ್ಮನೆ ಇರ್ತಾನೆ. ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಲ್ವ ನಾನು ಜಗಳ ಆಡಬಾರ್ದು ಅಂತ. ಯಾವಾಗ ವೇದನ ಬಗ್ಗೆ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಆವಾಗ ಸಿಟ್ಟಾಗ್ತಾನೆ. ರೌಡಿಗಳು ಬೇಕು ಅಂತಾನೆ ಅವನನ್ನು ಕೆಣಕಬೇಕು ಅಂತಾನೆ ವೀರ ಹೇಳ್ಕೊಟ್ಟಿರ್ತಾನಲ್ವ, ಬೇಕು ಅಂತ ಕೆಣಕ್ಸ್ಬಿಡ್ತಾರೆ. ಅವ್ನು ಹೊಡಿಲಿ, ಅವ್ನು ರೌಡಿಸಮ್ನ ವೇದ ನೋಡಲಿ ಅಂತ. ಯಾವಾಗ ವೇದಕ್ಕೆ ಬೈತಾರ ರೌಡಿಗಳು ಸಿಟ್ಟು ಬಂದುಬಿಡುತ್ತೆ, ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಷ್ಟೊತ್ತಿಗೆ ವೇದ ಏನೋ ಗಲಾಟೆ ಆಗ್ತಿದೆ ಅಂತ ಮನೆ ಟೆರೆಸ್ ಮೇಲಿಂದ ನಿಂತ್ಕೊಂಡು ನೋಡಿಬಿಡ್ತಾಳೆ. ಅಲ್ಲಿಗೆ ನೀನು ಅವಾಗೆ ತಾನೇ ನಾನು ಇನ್ಮೇಲೆ ರೌಡಿಸಮ್ ಬಿಡ್ತೀನಿ ವೇದ, ಹಾಗೆ ಹಿಂಗೆ ಅಂತೆಲ್ಲ ಪ್ರಾಮಿಸ್ ಮಾಡಿರ್ತಾನಲ್ಲ ಪಾಪ ವೇದಂಗೆ ವಿಕ್ರಮು, ಅದನ್ನು ಮುರಿದಂಗೆ ಆಗಿಬಿಡುತ್ತೆ. ಅವಳಿಗೂ ನೋಡಿ ಇಷ್ಟೇ ಇವ್ರ ಕತೆ ಅಂತ ಪಾಪ ಬೇಜಾರು ಮಾಡ್ಕೊಂಬಿಡ್ತಾಳೆ. ಹಾಗೆ ವೇದ ಟೆರೆಸ್ ಮೇಲಿಂದ ನೋಡ್ತಿರ್ತಾಳೆ ಇವ್ನು ಹೊಡೆದಾಡೋದೆಲ್ಲ. ಪಾಪ ವಿಕ್ರಮ್ ಬೇಕು ಅಂತ ಹೊಡೆಯಲ್ಲ, ರೌಡಿಗಳು ತುಂಬ ಕೆಟ್ಟದಾಗಿ ಮಾತಾಡ್ತಾಳೆ. ಒರಿಜಿನಲ್ ಗಂಡ್ಸ್ ಹೆಂಗಿರ್ತಾರೆ ನಾನು ತೋರಿಸ್ಬರ್ತೀನಿ, ಸೈಡ್ ಬಿಡಿಲಿ, ಹಾಗೆ ಹಿಂಗೆ ಅಂತೆಲ್ಲ ಬೇಕು ಅಂತ ಕೆಣಕ್ಸ್ತಾರೆ. ಹಂಗಾಗಿ ಹೊಡೆದಾಟ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಲ್ಲಿ ಬಂದು ವೇದ ನೋಡ್ತಾಳೆ, ಬೇಜಾರು ಮಾಡ್ಕೊತಾಳೆ. ಇವಾಗ ತಾನೇ ಬೇರೆಯವ್ರ ಥರ ನಾನು ಒಳ್ಳೆ ಮನುಷ್ಯ ಆಗ್ತೀನಿ, ಹಂಗೆ ಬದುಕ್ತೀನಿ ಹಿಂಗೆ ಬದುಕ್ತೀನಿ, ರೌಡಿಸಮ್ ಬಿಟ್ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಮತ್ತೆ ಹೊಡೆದಾಡ್ತಿದ್ದಾನಲ್ಲಪ್ಪ ಅಂಥೇಳಿ ಬೇಜಾರು ಮಾಡ್ಕೊಂಬಿಡ್ತಾಳೆ. ಅವಳು ನೋಡ್ತಿರೋದನ್ನು ವಿಕ್ರಮ್ ಕೂಡ ನೋಡ್ತಾನೆ. ವಿಕ್ರಮ್ ಹೊಡೆದಾಡಿದ್ದು ಅದನ್ನು ವೇದ ನೋಡಿದ್ದು, ಅವಳು ಬೇಜಾರು ಮಾಡ್ಕೊಂಡು ಹೋಗಿದ್ದು, ಇದೆಲ್ಲದನ್ನು ವೀರ ನೋಡಿ ಖುಷಿ ಪಡ್ತಿರ್ತಾನೆ. ಈ ಕಡೆ ರೂಮಲ್ಲಿ ವೇದ ಅದೆಲ್ಲ ನೋಡೋಗಿ ಪಾಪ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿ ವಿಕ್ರಮ್ ಬರ್ತಾನೆ. ಬೇಟಾಳೋದು ಅಂದ್ಕೊಂಡು ರೂಮಿಗೆ ಬರ್ತಾನೆ. ನನ್ನ ಹತ್ರ ಮಾತಾಡ್ಬೇಡ ನೀನು, ಅಲ್ಲ ಕೊಡು ನಿನ್ನೆ ಇನ್ನೂ ರೌಡಿಸಮ್ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆಲ್ಲ, ಮತ್ತೆ ಹೊಡೆದಾಡ್ತಿದೆಯಲ್ಲ, ನಾನು ಇನ್ಮೇಲಿಂದ ಹೊಸ ವಿಕ್ರಮ್ ನೋಡ್ತೀನಿ ಅಂತ ಏನೆಲ್ಲ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಇಲ್ಲ, ನೀನು ಚೇಂಜ್ ಆಗೋಲ್ಲ, ನಿನ್ನ ಹತ್ರ ಇರೋ ರಾಕ್ಷಸತ್ವ, ನಿನ್ನ ರೌಡಿಸಮು, ನೀನು ಯಾವುದನ್ನು ಚೇಂಜ್ ಮಾಡ್ಕೊಳ್ಳಲ್ಲ, ನೀನು ಹಿಂಗೆ ಉಟ್ಗೋಣ ಸುಟ್ಟರು ಹೋಗಲ್ಲ, ನನ್ನ ಹತ್ರ ಏನು ಮಾತಾಡಬೇಡ, ನನಗೆ ನೀನು ಮಾತಾಡೋದನ್ನು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆನೂ ಇಲ್ಲ, ಸುಮ್ಮನೆ ಹೋಗ್ಬಿಡು ವಿಕ್ರಮ್ ಅಂತ ಬೈತಾಳೆ. ಮುಳ್ಳು ಅಂತ
ಅವಾಗ ಸ್ವಲ್ಪ ಜೋರು ಮಾಡಿಬಿಡ್ತಾನೆ ವಿಕ್ರಮು. ನಾನು ಹೇಳ್ತಿರೋದು ಯಾಕೆ ನಿನಗೆ ಅರ್ಥ ಆಗ್ತಾಯಿಲ್ಲ, ಅಲ್ಲಿ ನಾನು ಬೇಕು ಅಂತ ಹೊಡಿಲಿಲ್ಲ, ಅವರು ನನ್ನನ್ನು ಕೆಣಕ್ಸಿದ್ರು. ಕಂಟ್ರೋಲ್ ಮಾಡ್ಕೋಬೇಕು ವಿಕ್ರಮ್, ಅವ್ರು ಕೆಣಕ್ಸ್ತಾರೆ ಹಂಗಂತ ನೀನು ರೌಡಿಸಮ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೆಣಕಿಸಿದ ತಕ್ಷಣ ನೀನು ಹೊಡೆದು ಬಿಡ್ತೀಯಾ? ನಾನು ಏನೇ ಮಾಡಿದ್ರು ನೀನು ಬದಲಾಗಲ್ಲ, ಕೊನೆವರೆಗೂ ಈ ರೌಡಿ ಹೆಂಡ್ತಿ ಅನ್ನೋ ಪಟ್ಟ ಚೇಂಜ್ ಆಗಲ್ಲ. ಈ ರೌಡಿಸಮ್ ಬಿಡೋದು ಈ ಥರದ್ದೆಲ್ಲ ಬರೀ ಸಿನಿಮಾಕ್ಕೆ ಅಷ್ಟೇ ಮೀಸಲು, ನಿಜ ಜೀವನದಲ್ಲಿ ಇದೆಲ್ಲ ಆಗಲ್ಲ ವಿಕ್ರಮ್, ನೀನು ಖಂಡಿತ ಬದಲಾಗಲ್ಲ. ನೀನು ಹೊಡೆದಿರೋ ಆ ರೌಡಿಗಳೆಲ್ಲ ಅದು ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೋ ಏನೋ, ನೀನು ಬದಲಾಗಲ್ಲ ವಿಕ್ರಮ್, ನನ್ನ ಹಿಂದೆ ಬರಬೇಡ ನೀನು ಅಂತ ಹೇಳ್ಬಿಟ್ಟು ಪಾಪ ಜಗಳ ಮಾಡಿಕೊಂಡು ಹೋಗೋಕೆ ಹೋಗ್ತಾಳೆ. ವಿಕ್ರಮ್ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಖಂಡಿತ ನಾನು ಬೇಕು ಅಂತ ಹೊಡೆದಾಡಲಿಲ್ಲ, ಅವರು ಕೆಣಕ್ಸಿದ್ಕಷ್ಟೇ ಅಂತ. ಬಟ್ ಅದೆಲ್ಲ ಕೇಳಲ್ಲ ವೇದ, ರೂಮಿಂದ ಹೋಗ್ಬಿಡ್ತಾಳೆ. ಅಷ್ಟೆಲ್ಲ ಜಗಳ ಮಾಡಿಕೊಂಡು ರೂಮಿಂದ ಹೊರಗೆ ಹೋಗ್ತಾನೆ. ಮತ್ತೆಲ್ಲಿಗೆ ಹೋಗ್ತಿದ್ಯಾ ಅಂತಾಳೆ ವೇದ. ಈ ಮನೆ ನಂದಾಗಿರ್ಬೋದು, ಈ ರೂಮು ನಂದಾಗಿರ್ಬೋದು, ನಮ್ಮ ಮೇಲೆ ನಂಬಿಕೆ ಇಲ್ದವ್ರ ಜೊತೆ ಬದುಕಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ರೂಮಿಂದ ಆಚೆ ಹೋಗ್ತಾನೆ. ನನ್ನ ನಂಬಲಿಲ್ದವ್ರ ಮಧ್ಯೆ ಇರೋದು ಅಂದರೆ ನನಗೆ ಅಸಹ್ಯ, ನಿನಗೆ ನನ್ನ ಮುಖನೇ ತೋರಿಸಲ್ಲ ಕಣೆ ಅಂತ ಹೇಳ್ಬಿಟ್ಟು ರೂಮಿಂದ ಆಚೆ ಹೋಗ್ಬಿಡ್ತಾನೆ. ಬೇಜಾರು ಮಾಡ್ಕೊತಾಳೆ ವೇದ. ಪಾಪ ರೂಮಿಂದ ಹೊರಗೆ ಬರ್ತಾನೆ ವಿಕ್ರಮು. ದಾಮೋದರು ಆ ಕಡೆಯಿಂದ ಬಂದು ಹೊಡೆದೇ ಬಿಡ್ತಾನೆ ಕೆನ್ನೆಗೆ. ನಿನಗೇನಾದರೂ ಬುದ್ಧಿ ಇದೆಯೇನೋ, ನೀನು ಏನು ಮಾಡ್ತಿದ್ದೀನಿ ಅನ್ನೋದೇನಾದರೂ ನಿನಗೆ ಪರಿಜ್ಞಾನ ಇದೆಯಾ ಆ ಹುಡುಗಿ ಬಂದಮೇಲೆ ಅಂತ ಪಾಪ ವಿಕ್ರಮ್ ಕೆನ್ನೆಗೆ ಹೊಡೆದೇ ಬಿಡ್ತಾನೆ. ಯಾಕೆ ಪಾಪ ಏನು ರೀಸನ್ ಹೇಳ್ದಿರಾ, ಯಾಕೆ ಹೊಡಿತಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ಆ ವೀರ ಪಕ್ಕದಲ್ಲಿರ್ತಾನೆ, ಅವನು ಏನೇನೋ ಅಂದ್ಬಿಡ್ತಾನೆ, ಮೊದಲೆಲ್ಲ ಚೆನ್ನಾಗಿದ್ದ, ಈಗ ಯಾವಾಗ ಏನು ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಸಿಟ್ಟು ಮಾಡ್ಕೊತಾನೆ ವಿಕ್ರಮ್ ಕೂಡ. ನಾನೇನು ಚಿಕ್ಕವನಲ್ಲ, ನನಗೂ ಗೊತ್ತು ಯಾವ ಸಿಚುವೇಷನಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದು. ಓಹೋ, ಅಷ್ಟು ಗೊತ್ತಿಲ್ದಿರ ಕುಡ್ದಮ್ಲಲ್ಲಿ ಅವಳಿಗೆ ತಾಳಿ ಕಟ್ಬಿಟ್ಟೇನೋ ಅಂತೇಳಿ ಅಂತಾನೆ ದಾಮೋದರು. ನೀನು ಹೋಗಿ ತಾಳಿ ಕಟ್ಟಿದೆ ಕುಡ್ದು, ಅವಳು ನೋಡಿದ್ರೆ ಮನೆಯೇ ನಮ್ಮದೇನೋ ಅನ್ನಂಗೆ ಆಡ್ತಿದ್ದಾಳೆ ಇವಾಗ ಅಂತ ದಾಮೋದರ್ ಅಂತಾನೆ. ಇದೊಳ್ಳೆ ಸರಿ ಆಯ್ತಪ್ಪ, ಯಾಕೆ ರೌಡಿಗಳು ಯಾರು ಮದುವೆನೇ ಆಗಲ್ವಾ, ಎಲ್ಲದು ನಾನೇ ತಪ್ಪು ಮಾಡಿದೆ ಅನ್ನೋ ಥರ ಯಾಕೆ ಹಿಂಗೆ ಮಾಡ್ತಿದ್ದೀರಾ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಅಂತೇಳಿ ಅಂತಾನೆ ವಿಕ್ರಮ್ ಅವ್ರ ಅಪ್ಪಂಗೆ. ಆವಾಗ ಮಧ್ಯದಲ್ಲಿ ಏನೇನೋ ಮಾತಾಡೋಕ್ಕೆ ಭಯಕ್ಕೆ ಬರ್ತಾನೆ ವೀರ. ಅದಕ್ಕೆ ವಿಕ್ರಮ್ ಏನಂತ, ನೀನು ಮಧ್ಯದಲ್ಲಿ ಕಡ್ಡಿಗಿರ್ಬೇಡ, ನಾನು ಅಪ್ಪ ಮಾತಾಡ್ತಿದ್ದಾನೆ, ಈಗ ಮದುವೆ ಆಗಿದ್ದೀನಿ, ಅವಳು ಹೆಂಡ್ತಿ ಆಗಿದ್ದಾಳೆ, ಮನೆಯೊಳಗೆ ಬಂದಿದ್ದಾಳೆ, ಈಗ ಏನು ಮಾಡೋಕ್ಕಾಗುತ್ತೆ, ಮನೆಯಿಂದ ಆಚೆ ಹಾಕೋಕ್ಕಾಗುತ್ತೆ ಅಂತಂದಿದ್ದಕ್ಕೆ ಮನೆಯಿಂದ ಆಚೆ ಹಾಕ್ಬೇಡ, ಮನೆ ಒಳಗೆ ಬಿಟ್ಕೊಂಡಿದ್ದೆ ತಪ್ಪು ನೀನು ಅಂತಾನೆ ವೀರ ವಿಕ್ರಮ್ಗೆ. ನೀನು ಈ ಥರ ಇರೋದಕ್ಕೆ ಅವಳು ಈ ಥರ ಮೆರಿತಿರೋದು, ನೀನು ಅವತ್ತು ಬಾಯಿ ಮುಚ್ಕೊಂಡು ತಪ್ಪಿದ್ದಿದ್ರೆ ನಾನು ಮನೆ ಒಳಗೆ ಸೇರಿಸ್ತಾ ಇರಲಿಲ್ಲ, ನೀನೇ ಮಾಡಿದ್ದು. ಅಪ್ಪ ನೀವು ಅಂದ್ಕೊಂಡಂಗೆ ವೇದ ಕೆಟ್ಟವಳಲ್ಲ ಅಪ್ಪ, ಅವಳು ತುಂಬಾ ಒಳ್ಳೆಯವಳು ಅಂತೇಳಂತಾನೆ. ಹಲೋ, ಈ ಮನೆಗೆ ಯಾರೂ ಒಳ್ಳೆಯವ್ರಾಗ ಅಗತ್ಯ ಇಲ್ಲ, ಆಮೇಲೆ ನೀನು ಕೂಡ ಒಳ್ಳೆಯನಾಗ ಅಗತ್ಯನೂ ಇಲ್ಲ, ಇವಾಗ ಹೆಂಗಿದ್ರು ಹಂಗಿದ್ರೆ ಒಳ್ಳೆಯದು ಅಂತೇಳಂತಾನೆ ದಾಮೋದರ್ ವಿಕ್ರಮ್ಗೆ. ವೀರ ವಿಕ್ರಮ್ಗೆ, ನೋಡೋ ಅವಳು ನಿನ್ನನ್ನು ಬದಲಾಯಿಸ್ತೀನಿ ಅಂತ ಏನಾರ ನೀನು ಹಿಂದೆ ನಿಂತಿದ್ರೆ ಹೇಳ್ಬಿಡು, ಅವಳು ಉಳಿಯಲ್ಲ ಅಂತೇಳಂತಾನೆ. ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿರೋದು ನೀನೇ ವಿಕ್ರಮ್, ನೀನೇ ಸರಿ ಮಾಡಬೇಕು ಅಂಥೇಳಿ ದಾಮೋದರು ವಿಕ್ರಮ್ಗೆ ಬೈತಿರ್ತಾನೆ. ಅವಳು ನಾನು ಹೆಂಡ್ತಿ ಅಂತ ನೀನು ಸುಮ್ಮನಿರ್ಬೋದು, ನಾವಂತೂ ಸುಮ್ಮನಿರಲ್ಲ ಅಂತ ಇಬ್ಬರು ಸೇರ್ಕೊಂಡು ಪಾಪ ವಿಕ್ರಮ್ಗೆ ಬೈತಾರೆ. ಕೊನೆಗೆ ವೀರ ಅಂಥವಳಿಗೆ ಈ ಭೂಮಿ ಮೇಲೆ ಜಾಗ ಇಲ್ಲ, ಅವಳನ್ನು ಪರ್ಮನೆಂಟಾಗಿ ಮೇಲೆ ಕಳಿಸ್ಬಿಡ್ತೀನಿ ನಾನು, ಟ್ರಯಲ್ ನೋಡ್ತೀಯಾ ಅಂದ್ಬಿಡ್ತಾನೆ. ನೋಡಿ ವಿಕ್ರಮ್ಗೆ ಎಲ್ಲಿರುತ್ತೋ ಸಿಟ್ಟು, ಅವ್ನು ಕುತ್ತಿಗೆಗೆ ಕೈ ಹಾಕ್ಬಿಡ್ತಾನೆ. ಅವಾಗ ದಾಮೋದರು ಬಿಡಿಸ್ತಾನೆ. ಏನೋ ಬಿಡಿಸಿದ ಮೇಲೆ ಏನೋ ಅವಳೆಲ್ಲೂ ಹೋಗಲ್ಲ ಅಂತ ಹೇಳ್ತಿದ್ಯಾ, ನಿನ್ನ ಮಾತಿನ ಅರ್ಥ ಅಂತೇಳಿ ದಾಮೋದರ್ ಕೇಳಿದ್ಕೆ, ನೋಡಪ್ಪ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ, ಮುಂದೆನೂ ಹೇಳ್ತೀನಿ, ಅವಳು ನನ್ನ ಹೆಂಡ್ತಿ, ಈ ಮನೇಲಿ ಇರಬೇಕಾದವಳು, ಅವಳು ಇಲ್ಲೇ ಇರ್ತಾಳೆ ಅಂತ ವಿಕ್ರಮು ದಾಮೋದರ್ಗೆ ವೀರಂಗೆ ಸ್ವಲ್ಪ ಜೋರು ಮಾಡಿ ಹೇಳ್ತಾನೆ. ನೋಡಿ ಪಾಪ, ನನ್ನಿಂದ ನಿಮಗೆ ಯಾವ ಥರದ್ದು ತೊಂದರೆ ಆಗಲ್ಲ, ಫೀಲ್ಡಲ್ಲಿ ನಿಮ್ಮ ಹೆಸರು ಹಾಳಾಗಲ್ಲ, ಆದರೆ ಅವಳಿಗೇನಾದರೂ ತೊಂದರೆ ಆದರೆ ನಾನಂತೂ ಸುಮ್ಮನಿರಲ್ಲ ಅಂತೇಳಿ ವೀರನ್ನ ನೋಡ್ಕೊಂತ ವಿಕ್ರಮ ಸಿಟ್ಟಾಗಿ ಹೇಳ್ತಾನೆ. ಅವಾಗ ದಾಮೋದರು ಅಂದರೆ, ಅವಳು ನೀನು ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ದಾಮೋದರು. ಎಲ್ಲದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಪಾಪ ಅಂತಾನೆ. ಅದಕ್ಕೆ ವೀರ, ಅವ್ನು ಆಡ್ತಿರೋದು ನೋಡಿದ್ರೆ ಗೊತ್ತಾಗಲ್ವೇನಪ್ಪ, ಅವಳ ಮೇಲೆ ಪ್ರಾಣನ ಇಟ್ಕೊಂಡಿರಂಗಿದ್ದಾನೆ ಅಂತಾನೆ ವೀರ. ಆವಾಗ ನೋಡಿ ದಾಮೋದರ್ ಅಂತಾನೆ, ಆ ಪ್ರಾಣನೇ ತೆಗೆದ್ರೆ ಹೆಂಗಿರುತ್ತೆ ಅಂದ್ಬಿಡ್ತಾನೆ ವಿಕ್ರಮ್ಗೆ. ಅವ್ರ ಅಪ್ಪನ ಮೇಲೂ ಸಿಟ್ಟು ಬರುತ್ತೆ, ಹಂಗೆ ಗುರಾಯಿಸ್ತಾನೆ. ನೋಡೋ, ಅವಳ ಜೊತೆಲೇ ಇದ್ದು ನಾನು ಅವಳನ್ನು ಯಾವಾಗಲೂ ಕಾಪಾಡ್ಕೊತೀನಿ ಅನ್ನೋದು ಸುಳ್ಳು, ಈ ಫೀಲ್ಡಲ್ಲಿ ಅದೆಲ್ಲ ನಡೆಯಲ್ಲ, ಈ ರೌಡಿಸಮ್ ಫೀಲ್ಡಲ್ಲಿ ನೀನು ಮೀನಾಗಿದ್ದರೆ ನಾನು ತಿಮಿಂಗ್ಲ ಮರಿ ಅಂತಂದು ಕೆನ್ನೆಗೆ ಹಿಂಗಂದು ಹೋಗ್ತಾನೆ ದಾಮೋದರು ಮತ್ತು ವೀರ. ಇಷ್ಟೇ ನೋಡಿ ಇವತ್ತಿನ ಸಂಚಿಕೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನಾನು ಈ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಲಾಗ್ ಚಾನಲ್ನ ಲಿಂಕ್ನ ಕೊಟ್ಟಿದ್ದೀನಿ, ದಯವಿಟ್ಟು ನೀವು ಅಲ್ಲೂ ಕೂಡ ಹೋಗಿ ನಿಮಗೆ ಇಷ್ಟ ಆದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಿಮಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಯಾರಾದರೂ ಹಂಗೆ ನೋಡ್ತಿದ್ದರೆ ದಯವಿಟ್ಟು ಚಾನಲ್ ಮೇಲೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.